ಧಾರವಾಡ ಜಿಲ್ಲೆಯ ನವಲಗುಂದ ಪಟ್ಟಣದಲ್ಲಿ ಶಾಲೆ ನಂಬರ್ 9 ಅಂದರೆ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಸದ್ಯ ಕಳೆದ 27 ವರ್ಷಗಳಿಂದ ದೇವಸ್ಥಾನದಲ್ಲಿ ಶಾಲೆಯನ್ನು ನಡೆಸ್ತಾ ಇದ್ದಾರೆ ಅಂದರೆ ನೀವು ನಂಬಲ್ಲ. ನೀವು ನಂಬಲೇಬೇಕು. ಯಾಕಂತಂದರೆ ಈಗ ನಾವು ಈ ಒಂದು ಶಾಲೆಯ ಆವರಣದಲ್ಲಿರುವಂಥದ್ದು ಪ್ರಮುಖವಾಗಿದ್ದು ನವಲಗುಂದ ಪಟ್ಟಣದಲ್ಲಿರ್ತಕ್ಕಂತಹ ಶಾಲೆ ಯಾವ ರೀತಿ ಇದೆ ಅಂತಂದರೆ ಇದು ದೇವಸ್ಥಾನದಲ್ಲಿ ಕಳೆದ 27 ವರ್ಷಗಳಿಂದ ನಡೀತಾ ಇದೆ. ಈ ರೀತಿಯಾಗಿ ಉಡುಚಮ್ಮನ ದೇವಸ್ಥಾನಕ್ಕೆ ಅಂತಂದರೆ ಇಲ್ಲಿಯ ಭಕ್ತರು ಕೂಡ ಬರ್ತಾರೆ. ಪ್ರತಿನಿತ್ಯ ಬಂದ ಸಂದರ್ಭದಲ್ಲಿ ಮಕ್ಕಳಿಗೆ ಕೂಡ ತುಂಬ ತೊಂದರೆ ಆಗ್ತಾ ಇದೆ. ಒಂದು ಕಡೆ ಯಾಕಂತಂದರೆ ಈ ಒಂದು ಸ್ವಂತ ಕಟ್ಟಡ ಇಲ್ಲದ ಕಾರಣಕ್ಕೆ ಈ ರೀತಿಯಾಗಿ ಮಕ್ಕಳು ಈ ಒಂದು ದೇವಸ್ಥಾನದಲ್ಲಿ ಕೂತ್ಕೊಂಡು ವಿದ್ಯಾಭ್ಯಾಸನ ಮಾಡಬೇಕಂತ ಪರಿಸ್ಥಿತಿ ಸದ್ಯ ಎದುರಾಗಿದೆ. ಇದು ಒಂದು ಕಡೆ ಆಗಿದ್ದರೆ ಕಳೆದ 27 ವರ್ಷಗಳಿಂದ ಸಾಕಷ್ಟು ಬಾರಿ ಮನವಿಯನ್ನು ಮಾಡಿಕೊಂಡಿದ್ದರು ಇಲ್ಲಿ ಸ್ಥಳೀಯ ಜನರು. ಆದರೆ ಇದಕ್ಕೆ ಸಂಬಂಧಪಟ್ಟಂಗೆ ಕಳೆದ 2022ರಲ್ಲಿ ಈ ಒಂದು ನವಲಗುಂದ ಪುರಸಭೆಯ ವತಿಯಿಂದ ಏನಂತಂದರೆ ಇದಕ್ಕೆ 2 ಗುಂಟೆ ಜಾಗವನ್ನು ಸದ್ಯ ಟರ್ಮ್ನಲ್ಲಿ ಪಾಸ್ ಆಗಿದೆ. ಆದರೆ ಇನ್ನೂವರೆಗೂ ಕೂಡ ಸ್ವಂತ ಕಟ್ಟಡ ನಿರ್ಮಾಣ ಮಾಡಲಿಕ್ಕೆ ಹೋಗಿಲ್ಲ ಅನ್ನೋದು ಕೂಡ ಸ್ಥಳೀಯರು ಆರೋಪನ ಮಾಡ್ತಾ ಇದ್ದಾರೆ. ಈಗ ನಮ್ಮ ಜೊತೆಗೆ ಮಾತಾಡಲಿಕ್ಕೆ RTI ಕಾರ್ಯಕರ್ತ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್, ಈಗ ತಾವು ಕೂಡ ಇದ್ರ ಬಗ್ಗೆ ಸಾಕಷ್ಟು ಬಾರಿ ಶಿಕ್ಷಣ ಇಲಾಖೆಗೆ ಮನವಿಯನ್ನು ಕೊಟ್ಟಿದ್ರಿ, ಏನು ಹೇಳ್ತಾ ಇದ್ದಾರೆ ಸರ್ ಅವರು? ನಾವು ಕಳೆದ 2022ರಲ್ಲಿ ಪುರಸಭೆಯಲ್ಲಿ ಟರಾವಾದ ನಂತರ ನಾವು ಹೋಗಿ ಭೇಟಿಯಾದ್ವಿ ಸರ್. ಭೇಟಿಯಾಗಿ ಪುರಸಭೆ ಮುಖ್ಯಾಧಿಕಾರಿಗಳು ಹೇಳಿದ್ವಿ, ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಹೇಳಿದ್ವಿ, ಇಲ್ಲ ನಾವು ಅದನ್ನು ಅಂಡರ್ ಪ್ರೊಸೆಸ್ ಇದೆ ಮಾಡ್ತಾ ಇದ್ದೀವಿ ಅಂದರು. ಇಲ್ಲಿ ಮುಖ್ಯವಾಗಿ ಏನಪ್ಪ ಅಂದ್ರೆ ಇಲ್ಲಿ ಇರ್ತಕ್ಕಂಥ ಸ್ಥಳೀಯ ಜನಪ್ರತಿನಿಧಿ ಹಾಗೂ ಇಲ್ಲಿರ್ತಕ್ಕಂತಹ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಇದು ಶಾಲೆಯ ಸ್ವಂತ ಕಟ್ಟಡ ಮಾಡಬೇಕು ಅನ್ನುವಂಥ ಇಚ್ಛಾಶಕ್ತಿ ಇಲ್ಲ ಸರ್. ಇವ್ರ ಇಚ್ಛಾಶಕ್ತಿ ಕೊರತೆ ಐತಿ. ಇವರು ಸರ್ಕಾರಿ ಶಾಲೆ ಮಕ್ಕಳು, ಯಾಕಂದರೆ ಇವರು ಇಲ್ಲೇ ಇರ್ತಕ್ಕಂಥ ಶ್ರೀಮಂತರ ಮಕ್ಕಳು, ಇವ್ರು ಯಾರು ರಾಜಕಾರಣಿ ಮಕ್ಕಳು ಯಾರು ಸರ್ಕಾರಿ ಶಾಲೆ ಬರೋಂಗಿಲ್ಲ, ಅಧಿಕಾರಿಗಳ ಮಕ್ಕಳು ಸರ್ಕಾರಿ ಶಾಲೆ ಬರೋಂಗಿಲ್ಲ. ಇಲ್ಲಿರ್ತಕ್ಕಂಥವ್ರೆಲ್ಲರೂ ಕೂಡ ಬಡವರ ಮಕ್ಕಳು. ಮತ್ತು ಅವರು ಬಡವರ ಮಕ್ಕಳನ್ನು ನಾವು ಇವರು ಇರ್ತಕ್ಕಂತಹ ಬಡವರಿಗೆ ಕಾಳಜಿ ಇಲ್ಲ. ಇವತ್ತು ರಾಜ್ಯ ಸರ್ಕಾರ ಹಲವಾರು ಗ್ಯಾರಂಟಿ ಮಾಡ್ತೈತಿ, ಗ್ಯಾರಂಟಿ ಯೋಜನೆಗಳಲ್ಲಿ ಆ ಯೋಜನೆ ಈ ಭಾಗ್ಯ ಅಂತೈತಿ. ಬಟ್ ಇಲ್ಲಿರ್ತಕ್ಕಂತಹ ಮಕ್ಕಳಿಗೆ ಸ್ವಂತ ಕಟ್ಟಡದ ಭಾಗ್ಯ ಇಲ್ಲ. 27 ವರ್ಷದಿಂದ ಇಲ್ಲಿ ದೇವಸ್ಥಾನದಲ್ಲಿ ನಡೆಸ್ತಾ ಇದ್ದಾರೆ ಸ್ಕೂಲು. ಬಟ್ ಇವತ್ತಿನವರೆಗೂ ಕೂಡ ಅದರ ಮೂಲಭೂತ ಸೌಕರ್ಯ ಇಲ್ಲ. ಶಿಕ್ಷಕರಿಗೆ ಅವ್ರಿಗೂ ಕೂಡ ಸಮಸ್ಯೆ ಇದೆ, ಮಕ್ಕಳಿಗೆ ಅವ್ರಿಗೂ ಕೂಡ ಸಮಸ್ಯೆ ಇದೆ. ಏನು ಶಿಕ್ಷಣ ಇಲಾಖೆ ಬಿ ಅವ್ರು ಏನು ಹೇಳ್ತಾರೆ, DDP ಅವ್ರು ಏನು ಹೇಳ್ತಾರೆ ಸರ್? ನಾವು ಇದನ್ನು ಈಗ ಮುಖ್ಯವಾಗಿ ಇಲ್ಲಿ ಬರ್ತಕ್ಕಂಥ ಮಕ್ಕಳಿಗೆ ಶಿಕ್ಷಣದ ಜೊತೆಗೆ ಮೂಲಭೂತ ಸೌಕರ್ಯ ಬೇಕು ಸರ್. ನಾವು ಶಿಕ್ಷಣ ಅಷ್ಟೇ ಕಲಿಸ್ತೀವಿ ಅನ್ನಂಗಿಲ್ಲ. ಇವತ್ತು ನೀವು ಇವು ವಿಜುವಲ್ಸಲ್ಲಿ ನೋಡ್ಬೋದು, ಮಕ್ಕಳು ಕೂಡ ಮನೆ ಹತ್ರ ಕುಡಿಯೋ ಬಾಟ್ಲಿ ನೀರು ತರಬೇಕು. ಅವ್ರಿಗೆ ಏನಾದರೂ ಏನು ಶೌಚಾಲಯಕ್ಕೆ ಹೋಗ್ಬೇಕಂದ್ರೆ ಮನೆಗೆ ಹೋಗ್ಬರ್ಬೇಕು. ಶಿಕ್ಷಕರು ಕೂಡ ಬಾಜು ಮನೆಯಲ್ಲಿ ಹೇಳ್ಕೊಂಡು ಹೋಗಬೇಕು. ಇಂತಹ ದಯನೀಯ ಪರಿಸ್ಥಿತಿ ನಮ್ಮ ಇವತ್ತು ರಾಜ್ಯದಲ್ಲಿ, ಅದು ನವಲಗುಂದದಲ್ಲಿ ಐತೆ ಅಂತ ಹೇಳ್ಕೊಳಕ್ಕೆ ನಮಗೆ ಭಾಳ ನೋವಾಕೆ ಸರ್. ಎಲ್ಲ ಈಗೇನು ಜಾಗ ಸ್ಯಾಂಕ್ಷನ್ ಆಗಿತ್ತಾ? ಹಾಗೆ ಸ್ಯಾಂಕ್ಷನ್ ಆಗಿದೆ ಸರ್, ಜಾಗ ಸ್ಯಾಂಕ್ಷನ್ ಆಗಿದೆ. ಆ ಕುರಿತು ನಾವು ಮತ್ತೆ ಪೌರಸಭೆ ಮುಖ್ಯಾಧಿಕಾರಿಗಳು ಇವತ್ತು ನಾವು ಜಾಗ ಬಿಟ್ಟು ಕೊಡ್ತೀವಿ ಅಂತ ಹೇಳಿದ್ರು ಸರ್. ನಾವು ಕೂಡ ಬೆನ್ನು ಹತ್ತಿ ಅಧಿಕಾರಿಗಳಿಗೆ ನಾವು ಕೇಳಿದಾಗ ಈಗ ಇಲ್ಲ 2024ರಲ್ಲಿ ಅದು 6ನೇ ತಿಂಗಳಲ್ಲಿ ಬಹುಶಃ ಅದು ಜಿಲ್ಲಾಧಿಕಾರಿಗಳು ಅನುಮೋದನೆ ಕೊಡ್ತಾರೆ. ಅನುಮೋದನೆ ಕೊಟ್ಟ ನಂತರ ಈಗ ಇನ್ನೂ ಕೂಡ ಅದೇನೋ ಆನ್ಲೈನ್ ಪ್ರಕ್ರಿಯೆ ನಡಿಬೇಕು, ಟೆಕ್ನಿಕಲ್ ಪ್ರಾಬ್ಲಮ್ ಇದೆ ಏನೋ ಅಂತ ಹೇಳ್ತಾ ಇದ್ದಾರೆ. ಆದರೂ ಕೂಡ ಇವತ್ತಿನವರೆಗೂ ಕೂಡ ಇನ್ನೂ ಆ ಪ್ರೊಸೆಸ್ ಕೆಲಸ ಆಗ್ತಾ ಇಲ್ಲ. ಸೊ ಈ ಒಂದು ದೇವಸ್ಥಾನದಲ್ಲಿ ಸುಮಾರು 25 ವರ್ಷಗಳಿಂದ ಕಲಿತಿರ್ತಕ್ಕಂಥ ವಿದ್ಯಾರ್ಥಿನೂ ಕೂಡ ಇದ್ದಾನೆ. ಅವನ ಬಾಯಿಲಿಂದ ಕೇಳೋಣ. ನೀವು ಎಷ್ಟನೇ ವರ್ಷದಿಂದ ಅಡ್ಮಿಷನ್ ಮಾಡಿಸ್ಕೊಂಡಿದ್ದು, ಯಾವಾಗ ಗೊತ್ತಾಯ್ತು? ಅಡ್ಮಿಷನ್ ಮಾಡಿಸಿದ್ದಷ್ಟು ನೆನಪಿಲ್ಲ. ನಾನು ಸುಮಾರು ಇಲ್ಲಿ ಈಗ 23 ವರ್ಷದ ಹಿಂದ್ಗಡೆ ನಾನು ಇದೇ ಸ್ಕೂಲ್ ಒಳಗೆ ಕಲ್ತಿದ್ದೆ. ನಾವು ಕಲಿಬೇಕಾದ್ರೆ ಏನೇ ಇಲ್ಲ ಅಂದರೂ ಒಂದೊಂದು ಕ್ಲಾಸಿಗೆ 20 ಜನ 30 ಜನ ಇದ್ವಿ. ಬರ್ತಾ ಈಗ ಇಲ್ಲಿ ಕ್ಲಾಸ್ ರೂಮ್ದು ವ್ಯವಸ್ಥೆ ಇರೋದಕ್ಕಾಗಲಿ ಹಂಗೆ ಕಡಿಮೆ ಅಡ್ಮಿಷನು ಕಡಿಮೆ ಹಾಕೊಂತ ಬರತೈತಿ. ಆಮೇಲೆ ಇಲ್ಲಿ ಭಾಳ ಸಮಸ್ಯೆ ಅದಾವ್ರಿ. ಮೂಲಭೂತ ಸೌಕರ್ಯ ಇಲ್ಲ, ಟಾಯ್ಲೆಟ್ ಇಲ್ಲ, ನೀರು ಕುಡಿಯೋಕ್ಕಿಲ್ಲ. ಆಮೇಲೆ ಊಟಕ್ಕಾದರೂ ಕುಂದ್ರಾಕ ವ್ಯವಸ್ಥೆ ಇಲ್ಲ. ಆಮೇಲೆ ಕೆಳಗೆ ಕುಂತು ಓದೋದಂದ ತಕ್ಷಣ ಈಗಿನ ಜನ್ರೇಷನ್ಗೆ ಹೊಂದ್ಕೊಳ್ಳಲ್ಲ. ನಮ್ಮ ಜನ್ರೇಷನ್ ಒಳಗೆ ಏನಿತ್ತು, ಒಂದು ಸ್ವಲ್ಪ ಹಳೆ ಕಾಲದ್ದಿತ್ತು, ನಡೀತಿತ್ತು. ದೇವಸ್ಥಾನ ಕಲಿದಂದ್ರೆ ಒಂದು ಪುಣ್ಯ ಅನ್ಕೊಂಡಿದ್ವಿ ನಾವು. ಆದರೆ ಈಗ ಬರ್ತಾ ಜನ್ರೇಷನ್ ತಕ್ಕಂಗೆ ಈಗ ಕ್ಲಾಸ್ ರೂಮ್ ವ್ಯವಸ್ಥೆ ಆಗ್ಬೇಕು. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಯಾರೂ ಇದ್ರ ಕಡೆ ಎಚ್ಚೆತ್ತುಗಳು ನೋಡವಲ್ರಿ. ಈಚೆ ಕಡೆ ಬಂದು ಇಲ್ಲಿ ಪ್ರಮುಖವಾಗಿ ಏನಂತಂದರೆ ದೇವಸ್ಥಾನ ಆಗೈತಿ, ಸಾಕಷ್ಟು ಭಕ್ತರು ಬರ್ತಾರೆ. ಭಕ್ತರು ಬಂದಂಥ ಸಂದರ್ಭ ಮಕ್ಕಳಿಗೆ ಸ್ಟಡಿ ಮಾಡೋಕ್ಕೆ ಡಿಸ್ಟರ್ಬ್ ಭಾಳ ಆಕೈತೆ ಸರ್. ನಾವು ಕಲಿಬೇಕಾದ್ರೂ ನಮ್ಗೆ ಒಂದಿಟ್ಟು ಯಾರು ಬಂದ್ರೆ ಸರ್ ಕುಂದಿರ್ಬೇಕು. ಆಮೇಲೆ ಅವ್ರು ಅಲ್ಲಿ ಪೂಜೆ ಮಾಡೋ ಮಟನೂ ನಮಗೆ ಮುಂದೆ ಕ್ಲಾಸ್ ನಡೆಯಂಗಿಲ್ಲ. ಅವ್ರು ಪೂಜೆ ಮಾಡಿ ಹೊರಗೆ ಹೋಗೋ ಮಟ ನಾವು ಸುಮ್ಮ ಕುಂದಿರ್ಬೇಕು. ಹಾಗಾಗಿ ಹುಡುಗರು ಭಾಳ ತೊಂದರೆ ಆಕೈತೆ ಸರ್. ಸೊ ಇದಿಷ್ಟು ಸದ್ಯ ಮಾಬು ಸಾಬ್ ಯರ್ಗುಪ್ಪಿ ಅಂದರೆ RTI ಕಾರ್ಯಕರ್ತರು ಕೂಡ ಇದ್ರ ಬಗ್ಗೆ ಫಾಲೋ ಅಪ್ ಮಾಡ್ತಾ ಇದ್ದಾರೆ. ಮತ್ತೊಂದೆಡೆ ಏನಂತಂದರೆ ಇಲ್ಲಿ ಕಲಿತಿರ್ತಕ್ಕಂಥ ವಿದ್ಯಾರ್ಥಿ ಕೂಡ ಹೇಳ್ತಾ ಇದ್ದಾನೆ, ಕಳೆದ 25 ವರ್ಷಗಳ ಹಿಂದೆಯೇ ನಾನು ಇಲ್ಲಿ ಇದೇ ಒಂದು ಶಾಲೆಯಲ್ಲಿ ಕಲಿತಿರ್ತಕ್ಕಂಥದ್ದು. ಪ್ರಮುಖವಾಗಿ ಇವತ್ತಿನವರೆಗೂ ಕೂಡ ಶಾಲೆ ಸುಧಾರಿಸಿಲ್ಲ ಮತ್ತು ಸ್ವಂತ ಕಟ್ಟಡ ಇಲ್ಲ ಅನ್ನೋದು ಕೂಡ ಮಾತನಾಡೋದನ್ನು ಹೇಳಿರುವಂಥದ್ದು. ಸೊ ಇನ್ನಾದರೂ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಆದಷ್ಟು ಬೇಗ ಈ ಒಂದು ಮಕ್ಕಳಿಗೆ ಶಾಶ್ವತವಾದಂಥ ಸೂರನ್ನು ಕಲ್ಪಿಸಿಕೊಡಬೇಕೆಂದು ಏಷ್ಯಾನೆಟ್ ಸುವರ್ಣ ನ್ಯೂಸ್ ಒಂದು ಕಳಕಳಿ. ಕ್ಯಾಮ್ರಾ ಪರ್ಸನ್ ರಾಹುಲ್ ಜೊತೆ ಪರಮೇಶ್ವರ್ ಅಂಗಡಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಧಾರವಾಡ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.